ಮೇಡಮ್, ಟೀ. ಥ್ಯಾಂಕ್ ಯು. ತಗೋ. ಯಾಕೆ ಮೇಡಮ್? ಟೀ ತಂದಿದ್ದಕ್ಕೆ. ಟೀ ಕೊಟ್ಟಿರೋರು ಫ್ರೀಯಾಗಿ ಕೊಟ್ರು ಮೇಡಮ್. ಅವ್ರು ಫ್ರೀಯಾಗಿ ಕೊಡ್ತಾರೆ, ನಾನ್ ಫ್ರೀಯಾಗಿ ಕುಡಿಯಲ್ಲ. ನನ್ಗೆ ಟೀ ತಂದ್ಕೊಡು ಪ್ರತಿ ಸಲ ನನ್ ಪ್ಯೂನ್ಗೆ 50 ರೂಪಾಯಿ ಟಿಪ್ಸ್ ಅಂತ ಕೊಡ್ತೀನಿ. ತಗೋ. ಬೇಡ ಮೇಡಮ್. ಬೇಡ ಅಂದ್ರೆ ಪ್ಯೂನ್ ಮಾಡೋ ಕೆಲ್ಸ ನೀನ್ ಮಾಡಿದಿಕ್ಕೆ ಫೀಲ್ ಆಗ್ತಿದ್ಯಾ, ಅಥವಾ ಪ್ಯೂನ್ಗೆ ಕೊಟ್ಟ ಹಾಗೆ ನಿನಗ್ ಟಿಪ್ಸ್ ಕೊಟ್ಟೆ ಅಂತ ಫೀಲ್ ಆಗ್ತಿದ್ಯಾ? ಹಾಗೇನಿಲ್ಲ ಮೇಡಮ್. ಹಾಗಾದ್ರೆ ತಗೋ. ಹೊರಗಡೆ ಆರ್ಜೆ ಅನುಷಾ ಇರ್ತಾಳೆ. ಇವತ್ತಿನ ಪ್ರೋಗ್ರಾಮ್ ಏನು ಅಂತ ಅವಳು ಹೇಳ್ತಾಳೆ. ಹೋಗು. ಆಯ್ತು ಮೇಡಮ್. ಹೇಳಿದ್ದು ಅರ್ಥ ಆಯ್ತಲ್ವಾ? ನೀವೇನ್ ಟೆನ್ಷನ್ ಮಾಡ್ಕೊಳ್ಬೇಡಿ, ಹ್ಯಾಪಿಯಾಗಿ ಹಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೆಡ್ಫೋನ್ ಕೊಡು. ಹಾ ತಗೊಳ್ಳಿ. ಹಲೋ, ನೀವು ಕೇಳ್ತಿದ್ದೀರಾ ಬ್ಲೂ FM 66.5, ಸಂತೋಷದ ಸರಿಗಮ, ಆನಂದದ ಸಂಗಮ. ತಿಂದ್ರೆ ಕಜಾಯನೇ ತಿನ್ಬೇಕು, ಕೇಳಿದ್ರೆ ಊರೆಲ್ಲ ಕೇಳ್ಬೇಕು ಅಂತ ಮೊದ್ಲೆಲ್ಲ ಹೇಳ್ತಿದ್ರು. ಆದ್ರೆ ಈಗೇನ್ ಹೇಳ್ತಾರೆ ಗೊತ್ತಾ? ತಿಂದ್ರೆ ಪಿಜ್ಜಾನೇ ತಿನ್ಬೇಕು, ಕೇಳಿದ್ರೆ ಬ್ಲೂ FM ಕೇಳ್ಬೇಕು ಅಂತಾರೆ. ಕೃಷ್ಣ ಹೇಗೆ ಬೆಣ್ಣೆ ಕಳ್ಳಾನು, ಎಷ್ಟು ತುಂಟ ಅಂತಾನೂ ನಮಗ್ ಗೊತ್ತು. ತುಳಸಿ ಎಷ್ಟು ಪವಿತ್ರವಾದದ್ದು, ಎಷ್ಟು ಪೂಜನೀಯನೋ ನಮ್ಮೆಲ್ರಿಗೂ ಗೊತ್ತು. ಆ ಕೃಷ್ಣನು ಈ ತುಳಸಿ ಸೇರಿ ಮಧುರ ಭಕ್ತಿಯಾಗಿ, ಸುಮಧುರ ಭಕ್ತಿ ಗೀತೆಯಾಗಿ ಕೃಷ್ಣ ತುಳಸಿ ಕಂಠದಿಂದ ನಿಮ್ ಹತ್ರ ಬರ್ತಿದೆ. ಕೇಳಿ ಆನಂದಿಸಿ, ಹಾಗೆ ಆರೈಸಿ. कृष्णानी बेगने बारो, कृष्णानी रागव तोरो, कृष्णानी बेगने बारो, कृष्णानी रागव तोरो. बालगोपालने कादिवे कण्णे
ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಲ್ಲ. ಹಲೋ ಅನಂತು. ಹೇಳೋ ಆನಂದ, ಕೃಷ್ಣ ತುಳಸಿ ಹಾಡು ಕೇಳಿದ್ಯಾ? ಕೇಳ್ದೆ ಕಣಪ್ಪ, ಅದ್ಭುತವಾಗಿದ್ಯಪ್ಪ. ಆ ಹುಡುಗಿ ವಾಯ್ಸು ತುಂಬಾ ಚೆನ್ನಾಗಿದೆ ಅಂತ ನೀನ್ ಹೇಳ್ದಾಗ ನಾನು ಏನೋ ಅನ್ಕೊಂಡಿದ್ದೆ ಕಣೋ. ನೀನು ತುಂಬಾ ಕಡಿಮೆನೆ ಹೇಳಿರೋದು. ನೀನ್ ಹೇಳಿದ್ದಕ್ಕಿಂತಲೂ ಆ ಹುಡುಗಿ ವಾಯ್ಸು ಇನ್ನೂ ತುಂಬಾ ಚೆನ್ನಾಗಿದೆ ಕಣೋ. ಅದಕ್ಕೆ ಅಲ್ವಾ ಆ ಹುಡುಗಿ ವಾಯ್ಸ್ ಸೆಲೆಕ್ಟ್ ಮಾಡಿದ್ದು. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಕಣೋ. ಗ್ಯಾರಂಟಿ ಆಗಿ ವಾಯ್ಸ್ ನ ಇಟ್ಕೊಂಡು ನೀನ್ ಬೇಕಾಗಿರೋ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಬಹುದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಕಂಗ್ರ್ಯಾಚುಲೇಷನ್ಸ್ ಕೃಷ್ಣ ತುಳಸಿ. Thank you. ಫಸ್ಟ್ ಟೈಮ್ ಇಷ್ಟು ಅದ್ಭುತವಾಗಿ ಹಾಡಿದ್ದಕ್ಕೆ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್. ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಸಾಕು ಹೊಗಳಿದ್ ಸಾಕು. ಚೆನ್ನಾಗಿ ಹಾಡಿದ್ಯಲ್ಲ ಅಂತ ಅಷ್ಟೆಲ್ಲ ಆಕಾಶಕ್ಕೇರಿಸೋ ಅಗತ್ಯ ಇಲ್ಲ. ಅಷ್ಟೆಲ್ಲ ಹೊಗಳಿದ್ರೆ ಆಟೋಮೆಟಿಕ್ ಆಗಿ ಗರ್ವ ಬಂದ್ಬಿಡತ್ತೆ. ಏನ್ ಹಾಡಿದ್ರೂ ನಡೆಯತ್ತೆ ಅನ್ನೋ ಅಹಂಕಾರ ಬಂದ್ಬಿಡತ್ತೆ. ಆ ಅಹಂಕಾರದಿಂದ ತಪ್ಪಾಗಿ ಹಾಡ್ತಾಳೆ. ಹಾಗ್ ತಪ್ಪಾಗಿ ಹಾಡಿ ಕೆಲ್ಸಾನೇ ಕಳ್ಕೊಂಡು ಬಿಡಬಹುದು. ಅಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂದ್ರೆ ಹೆಚ್ಚಾಗಿ ಹೊಗಳ್ಬಾರ್ದು. ಹೀಗ್ ಹೊಗಳೋದು ಕೂಡ ನಮ್ ಚೇರ್ಮನ್ ಸರ್ಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನೆನ್ಪಿಟ್ಕೊಳ್ಳಿ. ನಮ್ ಚೇರ್ಮನ್ ಸರ್ದೇ ಫೋನು. ನಮಸ್ತೆ ಸರ್. ನಮಸ್ತೆ ಅಮ್ಮ. ಕೃಷ್ಣ ತುಳಸಿ ಇದ್ದಾಳ ಅಲ್ಲಿ? ಇದ್ದಾಳೆ ಸರ್. ನಮ್ ಸ್ಟಾಫ್ ಎಲ್ಲ ಕೃಷ್ಣ ತುಳಸಿನ ಅಭಿನಂದನೆಯಲ್ಲಿ ಮುಳುಗಿಸ್ತಿದ್ದಾರೆ. ಓಹೋ, ಎಲ್ರೂ ಅಲ್ಲೇ ಇದ್ದಾರಾ? ಒಂದ್ಸಲ ಸ್ಪೀಕರ್ ಆನ್ ಮಾಡಮ್ಮ. ಹಲೋ ಕೃಷ್ಣ ತುಳಸಿ. ನಮಸ್ಕಾರ ಸರ್. ನಮಸ್ಕಾರಮ್ಮ. ತುಂಬಾ ಅದ್ಭುತವಾಗಿ ಹಾಡಿದ್ಯಮ್ಮ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೋಗಿಲೆ ಹಾಗೆ ಇಂಪಾದ ಕಂಠ ವರ ಆಗಿ ಸಿಗ್ಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕಮ್ಮ. ನೀನಷ್ಟು ಪುಣ್ಯ ಮಾಡಿದ್ದಕ್ಕೆ ನಿನಗೆ ಅಷ್ಟು ಒಳ್ಳೆ ಕಂಠ ಕೊಟ್ಟಿದ್ದಾನೆ ದೇವ್ರು. ನನಗನ್ಸುತ್ತೆ ಅತಿ ಶೀಘ್ರದಲ್ಲೇ ನೀನು ಈ ರಂಗದಲ್ಲಿ ತುಂಬಾ ಮೇಲಕ್ಕೆ ಹೋಗ್ತೀಯಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾ, ಮೈ ಡಿಯರ್ ಸ್ಟಾಫ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಫಸ್ಟ್ ಟೈಮ್ ಹಾಡಿದ್ರು ಕೂಡ ಇಷ್ಟು ಅದ್ಭುತವಾಗಿ ಹಾಡಿದ್ದಕ್ಕೆ ಕೃಷ್ಣ ತುಳಸಿ ಅಂತ ಟ್ಯಾಲೆಂಟೆಡ್ ಪರ್ಸನ್ನ ನೀವೆಲ್ಲರೂ ಎನ್ಕರೇಜ್ ಮಾಡಬೇಕು. ಎಸ್ ಸರ್. ಟ್ಯಾಲೆಂಟ್ ಎಲ್ಲೇ ಇದ್ರೂ ಹುಡುಕಿ ಪ್ರೋತ್ಸಾಹ ಕೊಡೋದು ನಮ್ ಬ್ಲೂ FM ಕೆಲಸ. ಹೆಚ್ಚು ಹುಡುಕೋ ಅಗತ್ಯ ಇಲ್ಲದೆ ವಜ್ರದ ಆಗಿರೋ ಕೃಷ್ಣ ತುಳಸಿ ಸಿಕ್ಕಿದ್ದು ನಮ್ಮ ಅದೃಷ್ಟ. ಸೊ ಆ ಕೃಷ್ಣ ತುಳಸಿ ನೀವೆಲ್ಲ ಸಪೋರ್ಟ್ ಮಾಡ್ತಾ ನಮ್ಮ ಬ್ಲೂ FM ಸಕ್ಸಸ್ ನಲ್ಲಿ ಕೃಷ್ಣ ತುಳಸಿ ಕೂಡ ಭಾಗಿಯಾಗೋ ಹಾಗೆ ಮಾಡಬೇಕು. ಓಕೆ ಸರ್. ಓಕೆ, ಆಲ್ ದ ಬೆಸ್ಟ್. ಬಾಯ್. ಥ್ಯಾಂಕ್ ಯು ಸರ್. ಚೇರ್ಮನ್ ಸರ್ ಹೇಳಿದ ಹಾಗೆ ಕೃಷ್ಣ ತುಳಸಿನ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡೋಣ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಓಕೆ ಮೇಡಮ್. ಓಕೆ ಮೇಡಮ್. ಈ ಕೃಷ್ಣ ತುಳಸಿ ಚೇರ್ಮನ್ ಅವರ ದೃಷ್ಟಿಗೆ ಬಿದ್ದಿದ್ದಾಳೆ. ಅವಳನ್ನ ಕಳಿಸೋದು ಸ್ವಲ್ಪ ಕಷ್ಟನೇ. ಎಷ್ಟೇ ಕಷ್ಟ ಆದ್ರೂ ಸರಿ, ಅವಳು ಹೋಗ್ಲೇಬೇಕು. ತುಂಬಾ ದಿನಗಳ ನಂತರ ನಮ್ಮ FMಗೆ ಒಂದು ಒಳ್ಳೆ ಸಿಂಗರ್ ಬಂದಿದ್ದಾರೆ ಕಣ. ಹೌದು ಕಣ. ಅಷ್ಟು ತುಂಬಾ ಚೆನ್ನಾಗಿ ಹಾಡಿರೋ ಕೃಷ್ಣ ತುಳಸಿಗೆ ಈ ಹಾಡಿಗೆ ಸಿಂಗರ್ ಆಗಿ ಒಳ್ಳೆ ಹೆಸರು ಬರ್ಬೇಕಾಗಿತ್ತು. ಯಾಕೆ ಬರ್ಲಿಲ್ವೋ ಏನೋ. ಯಾಕೆ ಏನೋ, ಇಲ್ಲಿ ತನಕ ಆ ಕೃಷ್ಣ ತುಳಸಿ ಯಾವ ಪ್ರೋಗ್ರಾಮು ಕೊಟ್ಟಿರಲ್ಲ, ಯಾವ ಆಡಿಷನ್ಗೂ ಹೋಗಿರಲ್ಲ. ಇಲ್ಲ ಅಂದಿದ್ರೆ ಯಾವಾಗ್ಲೂ ದೊಡ್ಡ ಸಿಂಗರ್ ಆಗಿರ್ತಿದ್ರು. ಅಂತೂ ನಮ್ ಚೇರ್ಮನ್ ಸರ್ ಆಡಿಷನ್ ನಡೆಸಿ ಅವ್ರ ಆಸೆ ಪಟ್ಟ ಹಾಗೆ ಒಂದು ಡಿಫ್ರೆಂಟ್ ವಾಯ್ಸ್ ನ ನಮ್ FM ಸ್ಟೇಷನ್ ಕೊಟ್ಟಿದಾರ. ಹೌದು ಕಣೋ,
ಈ ಕೃಷ್ಣ ತುಳಸಿ ಮಾರ್ನಿಂಗ್ ಬ್ಯಾಂಡಿಂದ ನಮ್ಮ ಬ್ಲೂ FM ಸ್ಟೇಷನ್ ಎಲ್ಗೂ ಹೋಗ್ಬಿಡತ್ತೆ. ಕಂಗ್ರ್ಯಾಚುಲೇಷನ್ಸ್ ಶ್ಯಾಮ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ರೀ. ಬ್ಲೂ FM ಅಲ್ಲಿ ನಿನ್ ಫಸ್ಟ್ ಸಾಂಗ್ ಸೂಪರ್ ಸಕ್ಸಸ್. ಎಕ್ಸಲೆಂಟ್ ಆಗಿ ಹಾಡ್ದೆ, ಎಕ್ಸ್ಟ್ರಾರ್ಡಿನರಿ ಆಗಿ ಹಾಡ್ದೆ. ಒಂದೇ ಹಾಡಿಂದಾನೆ ನೀನು ಸೂಪರ್ ಸಿಂಗರ್ ಆಗೋದೆ. ಒಂದೇ ಹಾಡಿಂದಾನೆ ನಿನಗೆ ಫ್ಯಾನ್ ಸಿಕ್ಕಿದ್ದಾರೆ. ಸುಮ್ನೆ ಅಷ್ಟೆಲ್ಲ ಹೊಗಳ್ಬೇಡಿ. ಹೊಗಳ್ತಿರೋದಲ್ಲ, ನಿಮ್ ಬ್ಲೂ FM ಸ್ಟಾಫೇ ನಿನ್ ಹಾಡಿನ ಬಗ್ಗೆ ದೊಡ್ಡದಾಗಿ ಹೊಗಳ್ತಾ ಈಗಷ್ಟೇ ಹೋದ್ರು. ನನ್ನ ಹೆಂಡತಿ ಹಾಡಿನ ಬಗ್ಗೆ ಎಲ್ಲರೂ ಅಷ್ಟು ದೊಡ್ಡದಾಗಿ ಮಾತಾಡೋದನ್ನ ಕೇಳಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಲಿಟಲ್ ಬಿಟ್ ಗರ್ವ ಕೂಡ ಬರ್ತಿದೆ. ಸ್ವಲ್ಪ ಕಾಲರ್ ಎತ್ಕೊಳ್ಳೋಣ ಅನ್ನಿಸ್ತಿದೆ. ಇದೆಲ್ಲ ನಿಮ್ ಪ್ರೋತ್ಸಾಹದಿಂದಾನೇ ಆಗಿದ್ದು ರೀ. ನೋ ನೋ ನೋ, ಇದು ನನ್ನ ಪ್ರೋತ್ಸಾಹದಿಂದ ಅಲ್ಲ, ನಿನ್ ಟ್ಯಾಲೆಂಟ್ ಇಂದಾನೇ ಆಗಿದ್ದು. ತೆರೆ ಹಿಂದೆ ಇರೋ ನಿನ್ ಟ್ಯಾಲೆಂಟನ್ನ ತೆರೆ ಮುಂದೆ ತರೋದಕ್ಕೆ ಅಂತ ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದೆ ಅಷ್ಟೆ. ಆ ದೇವ್ರ ದಯೆಯಿಂದ ನಮ್ಮ ಪ್ರಯತ್ನ ಫಲ ಕೊಡ್ತು. ಬಾ, ಆ ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋಣ. ಸರಿ ಬಾ. ಏನ ಐಶ್ವರ್ಯ, ಯಾಕಷ್ಟು ಕೋಪದಲ್ಲಿದ್ಯಾ? ಏನಿಲ್ಲ ಅತ್ತೆ, ಸ್ವಲ್ಪ ಸುಸ್ತಾಗ್ತಿತ್ತು ಅಷ್ಟೇ. ಇಷ್ಟು ಬೆಳಿಗ್ಗೆನೆ ಎಲ್ಲಿಗೆ ಹೋಗಿದ್ದೆ? ವಾಕಿಂಗ್ ಹೋಗಿದ್ದೆ ಅತ್ತೆ. ವಾಕಿಂಗ? ಇತ್ತೀಚೆಗೆ ಕಾಲು ಉಳ್ಕಿದೆ ಅಂತ ಹೇಳಿ ವಾಕಿಂಗ್ ಹೋಗೋದನ್ನ ಬಿಟ್ಟಿದ್ದೆ ಅಲ್ವಾ? ಈಗ ಕಡಿಮೆ ಆಗಿದೆ ಅತ್ತೆ, ಅದಕ್ಕೆ ಹೋಗಿದ್ದೆ. ವಾಕಿಂಗ್ಗೆ ಹೀಗೆ ಸ್ಯಾರಿಲ್ ಹೋಗಿದ್ಯಾ? ಯಾವಾಗ್ಲೂ ಟ್ರ್ಯಾಕ್ ಸೂಟ್ ಅಲ್ಲಿ ತಾನೇ ಹೋಗ್ತೀಯಾ? ಅದು ಟ್ರ್ಯಾಕ್ ಸೂಟ್ ಸಿಗ್ಲಿಲ್ಲ ಅತ್ತೆ, ಅದಕ್ಕೆ ಹೀಗೆ ಹೋಗಿದ್ದೆ. ಹೌದಾ, ಸರಿ. ಕೆಲ್ಸದವ್ರಿಗೆ ಹೇಳಿ ನಿನ್ ಬಟ್ಟೆನೆಲ್ಲ ವಾರ್ಡ್ರೋಬ್ ಅಲ್ಲಿ ನೀಟಾಗಿಡೋಕ್ ಹೇಳ್ತೀನಿ. ರೇಣುಕಾ, ನನ್ ಬಟ್ಟೆನಲ್ಲ ಅತ್ತೆ, ಆ ಶ್ಯಾಮನ್ ಬಟ್ಟೆನ ತಗೊಂಡು ಈ ಮನೆಯಿಂದ ಶಾಶ್ವತವಾಗಿ ಹೋಗೋ ಹಾಗೆ ಮಾಡ್ಬೇಕು. ಅದು ನನ್ನ ಟಾರ್ಗೆಟ್. ಸ್ವಾಮಿ, ನಿನ್ ದಯೆಯಿಂದ ಶ್ಯಾಮ ಕೃಷ್ಣ ತುಳಸಿ ಆಗಿದ್ದಾಳೆ. ಯಾವ ಆತಂಕನೂ ಇಲ್ಲದೆ ಕೆಲ್ಸಕ್ಕೂ ಸೇರಿದಾಳೆ. ಮೊದಲನೇ ಹಾಡನ್ನ ಸಕ್ಸಸ್ಫುಲ್ ಆಗಿ ಹಾಡಿದಾಳೆ. ಅವಳು ಈ ಕೆಲ್ಸದಲ್ಲಿ ಸಕ್ಸಸ್ ಆಗಿ ಅವಳು ಆಸೆ ಪಟ್ಟ ಹಾಗೆ ತನ್ನ ಸಂಪಾದನೆಯಿಂದಾನೇ ಗೌರಮ್ಮನ್ ಸಾಲ ತೀರ್ಸೋ ಹಾಗೆ ಆಶೀರ್ವಾದ ಮಾಡು ಸ್ವಾಮಿ. ದೇವ್ರೆ, ನನ್ನ ಮಾತಿಗೆ ಗೌರವ ಕೊಟ್ಟು ನನಗೆ ಈ ಕೆಲಸ ಸಿಗೋ ಹಾಗೆ ಮಾಡಿದ್ದಾರೆ ಅಖಿಲ್ ಅವರು. ಮನೆಯವ್ರಿಗೆಲ್ಲ ಗೊತ್ತಾಗದೆ ನಾನು ಕೆಲಸ ಮಾಡೋದ್ರಿಂದ ಅಖಿಲ್ ಅವ್ರಿಗೆ ಯಾವ ತೊಂದರೆ ಆಗ್ತಿರೋ ಹಾಗೆ ಆಶೀರ್ವಾದ ಮಾಡು ತಂದೆ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ ರಾಜಾಧಿರಾಜಾಯ ಪ್ರಸಜ್ಯಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ನಿಂತ್ಕೊಳ್ಳಿ, ಒಂದ್ ನಿಮಿಷ ಇಲ್ಲಿಗೆ ಬನ್ನಿ. ಏನು ಹಾಗ್ ಒಬ್ಬರು ಮುಖ ಇನ್ನೊಬ್ರು ನೋಡ್ಕೋತಿದ್ದೀರಾ? ನಾನ್ ನಿಮಗೋಸ್ಕರ ಯಾಕೆ ಕಾಯ್ತಾ ಕೂತಿದ್ದೀನಿ ಅಂತಾನಾ? ಯಾಕಂದ್ರೆ
ನೀವು ಅಲಾರ್ಮ್ ಇಟ್ಕೊಂಡು ಬೆಳಗಿನ ಜಾವನೇ ಎದ್ರಲ್ಲ, ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಯಾರಿಗೂ ಹೇಳ್ದೆ, ಯಾರು ನೋಡ್ದೇ ಇರೋ ಹಾಗೆ ಬೆಕ್ಕಿನ ಹಾಗೆ ಮೆಲ್ಲಗೆ ನಡೀತಾ ಹೊರಗಡೆ ಹೋಗಿ ಕಾರ್ ಹತ್ತಿ ಇಲ್ಲಿಂದ ಹೋದ್ರಲ್ಲ, ಅದಕ್ಕೆ. ಎಲ್ಲಗ್ ಹೋಗಿದ್ರಿ ಅಂತ ಕೇಳೋಣ ಅಂತ ನಿಮಗೋಸ್ಕರನೇ ವೇಟ್ ಮಾಡ್ತಾ ಕೂತಿದ್ದೆ. ನೀವ್ ಹಾಗೆ ಹೋಗಿದ್ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚಿಸ್ತಿದ್ದೀರಾ? ಇವತ್ತು ನಾನು ಕೂಡ ಬೆಳಗ್ಗೆನೆ ಎದ್ದಿದ್ದೆ ಅಲಾರಾಮ್ ಇಟ್ಕೊಂಡು. ಅಷ್ಟು ಬೇಗ ನಾನ್ ಯಾಕೆ ಎದ್ದಿದ್ದೆ ಅಂತ ಅನ್ಕೊಂಡಿದ್ದೀರಾ? ನಾನು ವಾಕಿಂಗ್ ಹೋಗೋಣ ಅಂತ ಎದ್ದಿದ್ದೆ. ಯಾಕಂದ್ರೆ ವಾಕಿಂಗ್ಗಾಗಿದ್ರೆ ನಂತರ ಆರಾಮಾಗಿ ಹೋಗ್ತಿದ್ರಿ, ಹಾಗೆ ಬೆಕ್ಕಿನ ಹಾಗೆ ಮೆಲ್ಲಗೆ ಹೋಗ್ತಿರ್ಲಿಲ್ಲ. ಸೊ ನೀವ್ ಯಾಕೋ ಗುಟ್ಟಾಗಿ ಹೋಗಿದ್ರಿ ಅಲ್ವಾ? ಎಲ್ಲಿಗೆ ಹೋಗಿದ್ರಿ? ಯಾಕೆ ಹೋಗಿದ್ರಿ? ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಗುಟ್ಟಾಗಿ ಏನ್ ಮಾಡ್ ಬಂದ್ರಿ ಹೇಳಿ? ಶ್ಯಾಮ, ಸಿಕ್ಕಾಕೊಂಡ್ವಿ. ಅದಕ್ಕೆ ಹತ್ರ ಸಿಕ್ಕಾಕೊಂಡ್ವಿ. ಅದಕ್ಕೆ ಬೆಳಗ್ಗೆನೇ ಎದ್ದು ನಮ್ಮನ್ನ ಫಾಲೋ ಮಾಡಿದ್ರೆ ಅಂತ ಗೊತ್ತಾಯ್ತು. ಸರಿ, ಇನ್ನು ನಿಜ ಮುಚ್ಚಿಡೋದ್ರಿಂದ ನಮ್ಗೆ ಯಾವ ಥರ ಉಪಯೋಗನೂ ಇಲ್ಲ. ಹೇಳ್ಬಿಡೋಣ, ನಿಜ ಹೇಳ್ಬಿಡೋಣ. ಏನು ಅಂದ್ರೆ ಅವಸರ ಮಾಡಬೇಡಿ. ಅತ್ತೆಗೆ ಗೊತ್ತಾದ್ರೆ ಅತ್ತೆ ಮಾವ ಅಂತ ನನ್ನ ತಡಿಬೇಡ ಶ್ಯಾಮ, ದಯವಿಟ್ಟು ನನ್ನ ತಡಿಬೇಡ. ಹೇಳಲೇಬೇಕು, ಅತ್ತಿಗೆಗೆ ನಿಜ ಹೇಳಲೇಬೇಕು. ಅದಕ್ಕೆ ದೊಡ್ಡ ಮನ್ಸು ಮಾಡಿ ಅರ್ಥ ಮಾಡ್ಕೋತಾರೆ. ಅದಕ್ಕೆ ಬೆಳಿಗ್ಗೆನೆ ಬೇಗ ಅಲಾರ್ಮ್ ಇಟ್ಕೊಂಡು ಎದ್ದು ನಾವು ಎಲ್ಲಿ ಹೋಗಿದ್ವಿ ಅಂದ್ರೆ. ಹಾ, ಎಲ್ಲಿಗೆ ಹೋಗಿದ್ರಿ? ಅದು ಎಲ್ಲಿಗೆ ಅಂದ್ರೆ. ಹೇಳು, ಎಲ್ಲಿಗೆ ಹೋಗಿದ್ರಿ? ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿದ್ರಾ? ಹೌದು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನ್ ನಂಬಲ್ಲ, ನೀವ್ ಸುಳ್ಳು ಹೇಳ್ತಿದ್ದೀರಾ. ನೀವಿಬ್ರು ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ. ಹೋಗಿದ್ವಿ ಅದಕ್ಕೆ, ದೇವಸ್ಥಾನಕ್ಕೆ ಹೋಗಿದ್ವಿ. ನೀವು ಬೇಕಾದ್ರೆ ನಮ್ಮ ಹಣೆ ಮೇಲೆ ಬೊಟ್ಟು ಕಾಣ್ತಾ ಇದೆಯಾ ನೋಡಿ. ನಾವು ಬೆಳಿಗ್ಗೆ ಹೀಗೆ ದೇವಸ್ಥಾನಕ್ಕೆ ಹೋಗೋ ವಿಷಯ ರಾತ್ರಿ ಅತ್ತೆಗೆ ಕೂಡ ಹೇಳಿದ್ವಿ ಅಕ್ಕ. ಅತ್ತೆಗೆ ಹೇಳಿದ್ರಾ? ಹೌದು, ನನಗೆ ಹೇಳಿದ್ರು.